ಸ್ನೇಹಿತರೆ, ನಿನ್ನೆ ಸಚಿವ ಸಂಪುಟ ಒಂದು ಬಹಳ ಐತಿಹಾಸಿಕವಾದ ತೀರ್ಮಾನ ತಗೊಂಡಿದೆ. 35 ವರ್ಷದ ಒಳ ಮೀಸಲಾತಿ ಹೋರಾಟ, ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಎಸ್ಸಿಗಳಲ್ಲಿ, ಅದನ್ನ ಒಳ ಮೀಸಲಾತಿ ಒಪ್ಪಿಕೊಂಡಿದೆ ಸಚಿವ ಸಂಪುಟ. ಇದು ಒಳ್ಳೆ ಬೆಳವಣಿಗೆ. ಆದರೆ ಇದರಲ್ಲಿ ಸಾಮಾಜಿಕ ನ್ಯಾಯ ಒದಗಿಸೋದ್ರಲ್ಲಿ ಬಹಳ ಒಂದು ದೊಡ್ಡ ಮಟ್ಟದ ಲೋಪದೋಷ ಇದೆ. ಏನಂದ್ರೆ ಯಾರ್ಯಾರು 49 56 ಸಣ್ಣ ವಂಚಿತ ಅಲೆಮಾರಿ ಸಮುದಾಯಗಳಿದಾರೋ, ಅದು ಒಂದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತೆ ವಸತಿನಲ್ಲಿ ಇವತ್ತಿಗೂ ಗುಡಿಸಲಲ್ಲಿ ಬಹುತೇಕರು ಬದುಕ್ತಾ ಇದ್ದಾರೋ ಅವರಿಗೆ ವರ್ಗೀಕರಣ ಕೊಟ್ಟಿಲ್ಲ. ನಾಗಮೋಹನ್ ದಾಸ್ ವರದಿ ಪ್ರಕಾರ ಈ 49 56 ಸಮುದಾಯಗಳಿಗೆ 1% ಆದ್ರೂ ಮಿನಿಮಲ್ ಉಪವರ್ಗೀಕರಣ ಕೊಟ್ಟಿದ್ರು. ಆದರೆ ಈ ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯದ ಬಗ್ಗೆ ಅರ್ಥ ಮಾಡ್ಕೊಳ್ಳದೆ ಅದನ್ನ ಬಿಟ್ಟು 5% ಸ್ಪರ್ಶರ್ ಅನ್ನೋ ರೀತಿಯಲ್ಲಿ ಅವ್ರಿಗಿಂತ ಬಲಿಷ್ಠ ಜೊತೆ ಸೇರಿಸ್ಬಿಟ್ಟಿದೆ. ಈ ರೀತಿ ಮಾಡುತ್ತೆ ಅಂದ್ರೆ ನಾಗಮೋಹನ್ ದಾಸ್ ವರದಿ ಮಾಡಿ ಏನ್ ಪ್ರಯೋಜನ? ಅವ್ರ ಪರಿಗಣನೆ ತಗೊಳ್ಳಲ್ಲ ಅಂದ್ರೆ, ಅದರಲ್ಲಿರೋ ಸತ್ಯಗಳು ಒಪ್ಕೊಳ್ಳಲ್ಲ ಅಂದ್ರೆ ಅದನ್ನ ಮಾಡಿ ಏನ್ ಪ್ರಯೋಜನ? ಸೊ ಆ ದೃಷ್ಟಿನಲ್ಲಿ ನಮಗೆ ತಕ್ಷಣವೇ 1% ಈ 49 56 ಅತಿ ಹಿಂದುಳಿದ, ಅತ್ಯಂತ ಹಿಂದುಳಿದ ಅಲೆಮಾರಿ ಸಮುದಾಯಗಳಿಗೆ ಒದಗಿಸಬೇಕು. ಮತ್ತೆ ಈ ಸಾಮಾಜಿಕ ನ್ಯಾಯದ ಕೆಲಸಗಳನ್ನ ಸರ್ಕಾರ ಮುಂದುವರಿಸಬೇಕು ಅಂತ ಹೇಳಿ ಒಳ ಮೀಸಲಾತಿ ಯಶಸ್ಸಿಗೆ ಸಂತೋಷ ಆಗಿದೆ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್.